ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ವಸಂತ. ಇವತ್ತು ಒಂದು ಬಗ್ಗೆ ಟಾಪಿಕ್ ಬಗ್ಗೆ ಅದಾಗಿ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ಗೈಸ್, ನೀವು ಏನಂದರೆ ಹೊಸ ಗ್ಯಾಸ್ ತೊಗೋಬೇಕು ಅಂದ್ಕೊಂಡಿದ್ರೆ ಹೊಸ ಗ್ಯಾಸ್ ತೊಗೋಬೇಕಾದ್ರೆ ಏನೆಲ್ಲ ಪ್ರೂಫ್ ಕೊಡಬೇಕು, ಏನೆಲ್ಲ ನಮ್ಮ ಮಾಹಿತಿ ಬಂದಿರಬೇಕು, ನಾವು ಯಾವ ಥರ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, ನಿಮಗೆ ಒಂದಲ್ಲಿ ಇರ್ತೈತಿ. ಭಾರತ್ ಗ್ಯಾಸ್ಗೆ ಏನು ಕೊಡಬೇಕು, ಆಧಾರ್ ಕಾರ್ಡ್ ಕೊಡ್ಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು, ಈ ಥರ ನಮಗೆ ಇರುತ್ತೆ. ಏನಿಲ್ಲ ಫ್ರೆಂಡ್ಸ್, ನಮ್ಮ ಮಾಡಬೇಕು ಬೇಕಾದ ಕೆಲಸ ಅಷ್ಟೇ. ನಿಮ್ಮ ಪಕ್ಕದಲ್ಲಿ ಭಾರತ್ ಗ್ಯಾಸ್ ಇರ್ಬೋದು, HP ಇರ್ಬೋದು, ಒಂದು ಆಫೀಸ್ಗೆ ಹೋಗಿ ವಿಸಿಟಿಂಗ್ ಕೊಡಿ. ಏನು ವಿಸಿಟಿಂಗಪ್ಪ ಅಂದರೆ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ನಿಮಗೊಂದು ಆಧಾರ್ ಕಾರ್ಡ್ ತೊಗೊಳ್ಳಿ, ಒಂದು ಬ್ಯಾಂಕ್ ಪಾಸ್ಬುಕ್ ತೊಗೊಳ್ಳಿ, ಒಂದು ವೋಟರ್ ಐ.ಡಿ. ಕಾರ್ಡ್ ತೊಗೊಳ್ಳಿ. ವೋಟರ್ ಐ.ಡಿ. ಕಾರ್ಡ್ ತೊಗೊಂಡು ಒಂದು ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ಕು 3 ಕೂಡಿಸಿ ಜೆರಾಕ್ಸ್ ಕೂಡ ತೊಗೊಳ್ಳಿ. ಅದರ ಜೊತೆಯಲ್ಲಿ ನಮ್ಮ 2 ಮೊಬೈಲಿಂದ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತು 2 ಫೋಟೋ ನಾವು ಹಚ್ಚಬೇಕಾಗುತ್ತೆ ಫಾರ್ಮಿಗೆ. ಅದನ್ನು ಹಚ್ಚಿದ್ರೆ ನಮಗೆ ಒಂದು ಗ್ಯಾಸ್ ಸಿಗುತ್ತೆ ಅಂತ ಇಷ್ಟಪಡ್ತೀನಿ. ನನ್ನ ಫಸ್ಟಲ್ಲಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಆದಷ್ಟು ಬೇಗ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಿಂದ ಸರ್ಚನೆ ಮಾಡ್ಕೊಳ್ಳಿ. ಪಕ್ಕದಲ್ಲಿಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾ ಹಾಕಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಆಲ್ಮೋಸ್ಟ್ ರೇಷನ್ ಕಾರ್ಡನ್ನು ಮತ್ತು ಜೆರಾಕ್ಸ್ ಇವೆಲ್ಲ ಏನಪ್ಪ ಅಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ರೇಷನ್ ಏನಪ್ಪ ಅಂದರೆ ಗ್ಯಾಸ್ ಕೂಡ ನೀವು ತೊಗೋಬಹುದು. ಯಾವ ಥರ ಅಂತ ಎಷ್ಟು ಕೊಟ್ಟರೆ ಗ್ಯಾಸ್ ಇರ್ತದೆ. ಗ್ಯಾಸ್ ಅಂದರೆ ಒಂದು ಟಾಕಿ ಅಷ್ಟೇ ಅಂತಲ್ಲ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನನಗೊಂದು ಗ್ಯಾಸ್ ಹೇಳ್ತೀನಿ. ಗ್ಯಾಸ್ ಯಾವ ಥರ ತೊಗೋಬೇಕಪ್ಪ ಅಂದರೆ ನಾವೀಗ ಹೇಳಿದಿಲ್ಲ ಫಸ್ಟ್ ನಿಮಗೆ ಏನಾರು ಕೊಡ್ಬೇಕಂತ ಡಾಕ್ಯುಮೆಂಟ್ಸು. ಅದಕ್ಕಿಂತ ಮುಂಚೆ ನಮಗೆ ಸಿಕ್ತಪ್ಪ ಒಂದು ಗ್ಯಾಸ್ ಒಂದೇ ಸಿಗಲ್ಲ. ಫಸ್ಟ್ ಅಲ್ಲಿ ಒಂದು ಗ್ಯಾಸು, ಒಂದು ರೆಗ್ಯುಲೇಟ್ರ್ ಅಂದರೆ ನಿಮಗೆ ಒಲೆ ಸಿಗ್ತೈತಿ. ಒಲೆ ಮತ್ತು ಗ್ಯಾಸ್ ಇವೆರಡೇ ಸೇರಲ್ಲ. ಅದಕ್ಕೆ ಗ್ಯಾಸ್ ಕೂಡ ಏನೇನು ಬರ್ತಪ್ಪ ಅಂದರೆ ಒಂದು ಒಲೆ ಬರ್ತೈತಿ, ಅದಕ್ಕೆ ಲೇಟ್ರ್ ಬರ್ತೈತಿ, ಮತ್ತು ಪೈಪ್ ಬರ್ತೈತಿ, ಮತ್ತು ರೆಗ್ಯುಲೇಟ್ರ್ ಗಟ್ಟು ಬರ್ತೈತಿ. ಇಷ್ಟೆಲ್ಲ ನಿಮಗೆ ಸಿಗ್ತೈತಿ. ನೀವು ಇದನ್ನು ಕೊಂಡ್ಕೊಂಡು ನೀವು ತಂದು ನೀವೇ ಕೂಡಿಸ್ಬೇಕಾ. ಮಾಹಿತಿ ಇಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಎಲ್ಲಿ ಗ್ಯಾಸ್ ಪರ್ಚೇಸ್ ಮಾಡಿದ್ರಲ್ಲ, ಎಲ್ಲಿ ಬುಕ್ ಮಾಡಿರ್ತಾರಲ್ಲ, ಅಲ್ಲಿಗೆ ಅವರಿಗೆ ಏನು ಬೇಕಪ್ಪ ಅಂದರೆ ಸರ್ ಇದು ನಮಗೆ ಗ್ಯಾಸ್ ಮನೆಗೆ ಬಂದು ಕೂಡಿಸಿ ಹೋಗಿ ಅಂತ ಹೇಳಬೇಕು. ನಿಮಗೆ ಅದರ ಅನುಭವ ಮಾಹಿತಿ ಇದ್ದರೆ ನೀವೇ ಬಂದು ಕೂಡಿಸೋಬೋದು. ನಿಮಗೆ ಅದರ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಮಗೆ ಅದ್ರ ಲೆಟ್ರ್ ಇದು ಏನಪ್ಪ ಅಂದರೆ ಗ್ಯಾಸ್ ಟಾಕಿ ಕೂಡಿಸೋದು ಹೇಗೆ ಅನ್ನೋದು ಗೊತ್ತಿರಲಿಲ್ಲಪ್ಪ ಅಂದರೆ ಅವರಿಗೆ ಖುದ್ದಾಗಿ ಕರ್ಕೊಂಡ್ಬಂದು ಓನರಿಗೆ ಕರ್ಕೊಂಡ್ಬಂದು ಅವರು ಮನುಷ್ಯರಿಗೆ ಅವರ ಒಂದು ಕಾರ್ಯವೈಖರಿ ಇರ್ತಲ್ಲ ಅವರಿಗೆ ಖುದ್ದಾಗಿ ಕಳಿಸ್ಕೊಟ್ಬಿಟ್ಟು ಅದನ್ನು ಫಿಟ್ಟಿಂಗ್ ಕರೆಕ್ಟಾಗಿ ಅವರು ಮಾಡ್ತಾರೆ. ಆವಾಗ ಅವರು ಹೇಳ್ತಾರೆ, ಎಲ್ರಿ ನಮಗೆ ಚಾರ್ಜಸ್ ಅಲ್ಲಿ ಬಂದದಕ್ಕೆ ನಾವು ಚಾರ್ಜಸ್ ಕೊಡ್ಬೇಕಂತೆ ಅವರು ನಿಮಗೆ ಹೇಳ್ತಾರೆ. ಆವಾಗ ನೀವು ಏನು ಅನ್ಬೇಕಪ್ಪ ಅಂದರೆ ಅವ್ರದ್ದು ಒಂದು ಚಾರ್ಜಸ್ ಕೇಳ್ತಾರೆ. ಎಷ್ಟಪ್ಪ ಅಂದರೆ 200-100 ರೂಪಾಯಿ ಚಾರ್ಜಸ್ ಕೇಳ್ತಾರೆ. ನೀವು ಸನಿ ಇದ್ದರೆ 100 ರೂಪಾಯಿ ಕೇಳ್ತಾರೆ, ಮತ್ತು ದೂರ ಇದ್ದರೆ ಒಂದು 200-300 ರೂಪಾಯಿ ನಿಮಗೆ ಚಾರ್ಜಸ್ ಕೇಳ್ತಾರೆ. ನೀವು 1 ರೂಪಾಯಿ ಕೂಡ ಕೊಡಬಾರ್ದು ಅವರಿಗೆ. ಯಾಕೆ 1 ರೂಪಾಯಿ ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಹೊಸ ಗ್ಯಾಸ್ ತೊಗೊಂಡ್ರು ಕೂಡ ಅವ್ರು ಚಾರ್ಜ್ ಇಡೋದು ಎಲ್ಲ ಫಿಟ್ಟಿಂಗ್ ಇಡೋದು ಎಲ್ಲ ಇಟ್ಕೊಂಡು ಅವರು ನಿಮ್ಮ ಕಡೆ ದುಡ್ಡು ತೊಗೊಳ್ತಾರೆ. ಅದಕ್ಕೆ ನೀವು 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಜೆಕೆಸ್ ಅವರು ನಿಮ್ಮ ಹತ್ರ ದುಡ್ಡು ತೊಗೊಂಡ್ರು ಅಂತ ತಿಳ್ಕೊರಿ. ದುಡ್ಡು ಕೊಡಲೇಬೇಕು ಅಂತೇಳಿ ಟಾರ್ಗೆಟ್ ಮಾಡಿದ್ರೆ ಅವ್ರಿಗೆ ಕೇಳಿ, ನಿಮ್ಮ ಗ್ಯಾಸ್ ಹೊಸ ಗ್ಯಾಸ್ ತೊಗೊಂಡ್ರೆ ಯಾರಾದರೂ ದುಡ್ಡು ಕೊಡೋದು ತೊಗೊಳ್ಳೋಂಥ ರೂಲ್ಸ್ ಇದೆಯಾ ಅಂತ ಕೇಳಿದ್ರೆ ಅವರು ನೀವು ಕ್ವಶನ್ ಮಾಡಿದಾಗ ಇಲ್ಲ ಸರ್ ನಮಗೆ ಯಾವ ಥರದ ಐಡಿಸ್ಗಳು ಅಂತ ಹೇಳ್ತಾರೆ. ಇಲ್ಲ ಸರ್ ನಮಗೆ ಚಾ ಪಾನಿ ಬೇಕಾದಂತೇಳಿ ಅವರು ನಿಮಗೆ ಕೇಳ್ತಾರೆ. ಆವಾಗ ನೀವು ಮನೆಗೆ ಬಂದಾಗ
ಗ್ಯಾಸ್ ಓಕೆ ಆಗಿರ್ತೈತಿ. ಒಂದು ಕಪ್ ಚಹಾ ಮಾಡಿ ಪ್ರೀತಿಯಿಂದ ಚಹಾ ಕುಡಿಸಿ ಕಳಿಸಿ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದ.